ಮುಂಜಾನೆ ನಾಷ್ಟಕ್ಕೆ ಇರ್ಲಿರಿ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಇರ್ಲಿರಿ ಹಿಂಗೆ ಈ ಹೆಲ್ದಿ ಪರೋಟ ಮಾಡ್ಕೊಂಡು ಉಂಡ್ರ ಹೆಂಗಿರ್ತದ್ರಿ ಮತ್ತು ತಡ ಯಾಕ್ರಿ ಮತ್ತು ಹೆಂಗೆ ಮಾಡಿನಂತ ಈ ಪರೋಟ ಈಗ ತೋರಿಸ್ತೀನಂತ ಬರ್ರಿ. ಈ ಪರೋಟ ಮಾಡ್ಲಕ್ಕ ನಾ ಇಲ್ಲಿ 2 ಬಟ್ಟಲು ಗೋಧಿ ಹಿಟ್ಟು ತೊಗೋತೀನಿ ರೀ. 2 ಬಟ್ಟಲು ಗೋಧಿ ಹಿಟ್ಟಿನಾಗ ಅರ್ಧ ಬಟ್ಟಲು ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದ್ರಿ, ನಡೀತದೆ. ಇಲ್ಲಿ ಎಳ್ಳು, ಅಜ್ವಾನು, ಜೀರಿಗೆ, ಉಪ್ಪು, ಅರಿಶಿಣ ಮತ್ತು ಸ್ವಲ್ಪ ಹಿಂಗೆ ಹಾಕ್ಲತ್ತೀನಿ ರೀ. ಇವೆಲ್ಲ ಹಾಕಿದ್ಮೇಲೆ ಈಗೇನು ಮಾಡ್ತೀನಪ್ಪ ಅಂತಂದ್ರೆ 1ರಿಂದ 1.5 ಚಮಚ ಇಲ್ಲಿ ನಾನು ನುಗ್ಗಿ ತಪ್ಪಲು ಇರ್ತದಲ್ರಿ ಅದರದ್ದು ಪುಡಿ ಹಾಕ್ಲತ್ತೀನಿ ರೀ, ಅಂದ್ರೆ ಅದರದ್ದು ಪೌಡರ್ ಹಾಕ್ಲತ್ತೀನಿ ರೀ. ಈಗ ಅದು ಹಾಕಿದ್ಮೇಲೆ ಎಲ್ಲ ಚಂದ ಮಿಕ್ಸ್ ಮಾಡ್ಕೊತೀನಂತ. ಇದ್ರಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೊಟ್ಟಿದ್ದು ಸೇರಿಸಿನ್ರಿ ಮತ್ತು ಕೊತ್ತಂಬರಿನೂ ಹಾಕ್ಬಿಡ್ತೀನಂತ್ರಿ. ಇಲ್ಲಿ 2 ಚಮಚ ಮೊಸರು ಸೇರಿಸ್ಲತ್ತೀನಿ ರೀ. ಹಾಗೆ ಒಂದಿಟ್ಟು ಎಣ್ಣೆನೂ ಹಾಕ್ಬಿಡ್ತೀನಿ ರೀ. ಈ ಎಣ್ಣೆ ಮತ್ತು ಮೊಸರು ಹಾಕೋದ್ರಲ್ಲಿಂದ ನಮ್ಮ ಪರೋಟ ಏನಾಗ್ತಾವ್ರಿ, ಸಾಫ್ಟ್ ಆಗ್ತಾವ್ರಿ ಮತ್ತು ಚಂದ ಪದರಾಗಿನೂ ಬರ್ತಾವ್ರಿ. ಈಗ ಸ್ವಲ್ಪ ನೀರು ಹಾಕೋತಾ ಏನು ಮಾಡ್ತೀನಿ ರೀ, ನಾನು ಹಿಟ್ಟು ನಾದ್ಕೋತೀನಿ ಅಂತ. ಈಗ ನಾವು ಚಪಾತಿಗೆಲ್ಲ ಹೆಂಗೆ ಹಿಟ್ಟು ನಾದ್ಕೋತೇವಲ್ರಿ ಅದೇ ಕನ್ಸಿಸ್ಟೆನ್ಸಿದಾಗ ನಾವು ನಾದ್ಕೋಬೇಕಾಗ್ತದ್ರಿ. ಭಾಳ ಅಳಸನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈಗ ನಾದಾದ್ಮೇಲೆ ಮ್ಯಾಲೆ ಮುಚ್ಚಿ 10 ನಿಮಿಷ ಬಿಡ್ತೀನಂತ್ರಿ. 10 ನಿಮಿಷ ಆದಮೇಲೆ ಮತ್ತೆ 1 ಚಮಚ ಎಣ್ಣೆ ಇದ್ರ ಮೇಲೆ ಹಾಕ್ತೀನಂತ್ರಿ. ಹಾಕಿ ಎಲ್ಲ ಕಡೆ ಒರೆಸಿ ಇದಕ್ಕೆ ಮತ್ತು 1ರಿಂದ 2 ನಿಮಿಷ ಏನು ಮಾಡ್ತೀನಿ ರೀ, ಚಂದ ಗಸ ಅಂತ ನಾದ್ಕೊಂಡು ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಿ ತೊಗೋತೀನಂತ್ರಿ. ನಿಮಗೆ ಯಾವ ಸೈಜ್ನಾಗ ಪರೋಟ ಬೇಕೋ ಆ ಸೈಜ್ನಾಗ ಉಳ್ಳಿ ಮಾಡ್ಕೊರಿ. ಒಣ ಹಿಟ್ಟು ಹಚ್ಚಿ ಈಗೇನು ಮಾಡ್ತೀನಿ ರೀ ಅಂತಂದ್ರೆ ಒಂದು ತೆಳ್ಳಂದು ಚಪಾತಿ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ಎಲ್ಲ ಕಡೆ ಈವನ್ನಾಗಿ ನಾವು ಲಾಟಿಸ್ಕೋಬೇಕಾಗ್ತದೆ. ಭಾಳ ದಪ್ಪಂತೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತೆಳ್ಳಗ ಚಪಾತಿ ಲಾಟಿಸ್ಕೊಂಡು ಮ್ಯಾಲೆ ಒಂದಿಟ್ಟು ಎಣ್ಣೆ ಹಚ್ಚಿ ಎಲ್ಲ ಕಡೆ ಒರೆಸ್ತೀನಂತ್ರಿ. ಒರೆಸಿ ಈಗ ಇದಕ್ಕೆ ಈ ಥರ ನಾನು ಮಡ್ಚ್ಕೊಳತ್ತೀನಿ ರೀ. ಬೇಕಾದ್ರೆ ನೀವು ಪ್ಲೇನಾಗಿ ಲಾಟಿಸ್ನು ಪರೋಟ ಮಾಡ್ಕೋಬೋದು. ನಾ ಇಲ್ಲಿ ಟ್ರಯಾಂಗಲ್ ಪರೋಟ ಮಾಡತ್ತೀನಿ ರೀ, ಹೀಗಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡೀನಿ ರೀ. ಇಲ್ಲಾಂದ್ರೆ ನೀವು 2 ಪದರಿಂದ ಪರೋಟ ಮಾಡ್ಕೊಂಡ್ರೂ ನಡೀತದೆ, ಇಲ್ಲ 1 ಪದ್ರ ಮಾಡ್ಕೊಂಡ್ರೂ ನಡೀತದೆ ರೀ. ಈ ಥರ ಒಂದು ಟ್ರಯಾಂಗಲ್ ಶೇಪು ಕೊಟ್ಟೀನಿ ರೀ ನಾನು. ಈಗ ಬಿಸಿ ಹಂಚಿನ ಮ್ಯಾಗ ಹಾಕಿ ಏನು ಮಾಡ್ತೀನಿ ರೀ, ನಾನು ಇದಕ್ಕೆ ಬೇಯಿಸ್ಕೊತಾ ಹೋಗ್ತೀನಂತ್ರಿ. ಹಿಂಗೆ ಪಲ್ಟಾಸಿ ಇದ್ರ ಮ್ಯಾಲೆ ಎಣ್ಣೆ, ಬೆಣ್ಣೆ ಇಲ್ಲ ತುಪ್ಪ ಯಾವ್ದಾರ ಹಚ್ಚಿರಿ ನಡೀತದೆ. ನಾ ಇಲ್ಲಿ ತುಪ್ಪ ಹಚ್ಲತ್ತೀನಿ ರೀ. ಚಂದ ತುಪ್ಪ ಹಚ್ಚಿದ ಮೇಲೆ ಇದಕ್ಕೆ ಮತ್ತು ಪಲ್ಟಾಸ್ಕೊತಾ ನೋಡ್ರಿ ಈ ಥರ ಬಣ್ಣ ಬರಬೇಕ್ರಿ. ಅಲ್ಲಿಂತನ ಇದಕ್ಕೆ ಬೇಯಿಸ್ಬೇಕಾಗ್ತದೆ. ನೋಡ್ರಿ ನಮ್ಮದು ಹೆಲ್ದಿ ಪರೋಟ ಇಲ್ಲಿ ರೆಡಿ ಆಗ್ಯಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.